ಚಿಲ್ಲರೆ ಬುದ್ಧಿ ಇರೋರಿಗೆ ಚಿಲ್ಲರೆ ರಾಜಕಾರಣನೇ ನಮ್ಮನ್ನೇ ತರ್ತಾರೆ, ನಮ್ಮನ್ನೇ ಆರಿಸ್ತಾರೆ. ಅವಾಗ ಎಲ್ಲನೂ ಸುಸೂತ್ರವಾಗಿ, ಸುಗಮವಾಗಿ, ವೇಗವಾಗಿ ಮಾಡೋಣ. ನಾನು BJP MP ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಕರ್ನಾಟಕದ MP ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವರೇ ಉದ್ದುದ್ದ ಭಾಷಣ ಮಾಡ್ತಾರೆ. ವಾಕ್ ಸ್ವಾತಂತ್ರ್ಯ, ಡೆಮೋಕ್ರಸಿ, ಇಂಟರ್ನಲ್ ಡೆಮೋಕ್ರಸಿ ಆಯ್ತಪ್ಪ. ಒಬ್ಬೊಬ್ಬರು ಅಭಿಪ್ರಾಯ ಒಬ್ಬೊಬ್ರು ಹೇಳ್ತಾರೆ, ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಆದ್ರೆ ನೀವು ಸಾಧು ಸಂತರ ಮೇಲೆ FIR ಮಾಡ್ತೀರಿ, ಅವ್ರು ಜೈಲ್ ಕಳಿಸ್ತೀರಾ, ಕಳಿಸಿ. ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ. ಅವ್ರ ಜನರೇ ನೀವು ಮತ ಕೊಡಬೇಕು, ಅವ್ರ ನಾಯಕರಂತಾನೆ ನೀವು ಓಡಾಡಬೇಕು. ಮಾಡಿ, ಅದೊಂದು ಮಾಡಿ. ಪಾಪ ಅವಕಾಶ ಇದೆಯಾ ಸರ್? ಕರ್ನಾಟಕದಲ್ಲಿ ಹಂಗಾಗದೇ ಸಾಧ್ಯ ಇಲ್ಲ. ಕುವೆಂಪುರವ್ರು ಏನ್ ಹೇಳಿದ್ರು? ಅಲ್ಲ ರೀ, ಗುಡಿ, ಚರ್ಚು, ಮಸೀದಿಗಳಿಂದ ಹೊರಬನ್ನಿ. ಈ ರಾಜ್ಯದ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥವನು ವಿಶ್ವ ಮಾನವನಾಗಿ ಬೆಳಿಬೇಕು ಅಂತ ಅವರು ಅರ್ಥೈಸಿದ್ದಾರೆ. ಸ್ವಾಮೀಜಿ ಹೇಳಿ ಸರಿ. ಯಾವುದು? ನಾನು ಅದರ ಬಗ್ಗೆ ಅರ್ಥೈಸಲ್ಲ ಅಂತ ಹೇಳಿದ್ನಲ್ಲ, ಅದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ. ನಾನು ಅದನ್ನು ಹೇಳಲಿಕ್ಕೆ ಸೈಟ್ಗಳು ಕೊಟ್ಟಿದ್ದೀರಾ, ಸೊ ಅದನ್ನ ಪೌರಾಯುಕ್ತರು ಯಾಕೋ ಬಿಟ್ಟು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ. ಪೌರಾಯುಕ್ತರ ಬಗ್ಗೆ ನಾನು ಬ್ಲೇಮ್ ಮಾಡಲ್ಲ. ಇಟ್ ಈಸ್ ದ ವಿಲ್ ಆಫ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ದಟ್ ಇಸ್ ಫೇಲ್. ಅವ್ರ ಪೊಲಿಟಿಕಲ್ ವಿಲ್ಲೇ ಇಲ್ಲ. ರಾಜಕೀಯ ಇಚ್ಛಾಶಕ್ತಿ ಬೇಕು, ಇದಕ್ಕೆ ಬದ್ಧತೆ ಬೇಕು. ಇಷ್ಟು 1000 ಜನಕ್ಕೆ ಸೈಟ್ ಕೊಟ್ಟಿದ್ದಾರಲ್ಲಪ್ಪ, ನಾವು ಹೌಸಿಂಗ್ ಡಿಪಾರ್ಟ್ಮೆಂಟಿಂದ ದುಡ್ಡು ತಂದು ಲೇಔಟ್ ಮಾಡಿಸಿ, ರಸ್ತೆ ಮಾಡಿಸಿ, ಚರಂಡಿ ಮಾಡಿಸಿ, ಅವರಿಗೆ ಮನೆಗಳನ್ನು ಕಟ್ಸ್ಕೊಡೋಣ ಅಂತ ಯಾರಿಗೆ ಇರಬೇಕಾಗಿದೆ? ಸ್ಥಳೀಯ ಪ್ರತಿನಿಧಿಗಳಿಗೆ ಇರಬೇಕು, ಜಿಲ್ಲಾ ಸಚಿವರು ಹೇಳ್ಬೇಕು. ಅದೇ ನಾವೇ ಮಾಡಬೇಕಲ್ಲ. ನೋಡೋಣ, ನಾನು ಹೇಳಿದ್ದೀನಿ ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ನಾನು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ನಾನು ಯಾವ ರೀತಿ ಅನುದಾನ ತರಲಿಕ್ಕೆ ಸಾಧ್ಯ ಇದೆ, ಯಾವುದಾದ್ರೂ ವಿಶೇಷ ಯೋಜನೆಗಳಿದೆಯಾ ಇಲ್ವಾ, ಸ್ಟೇಟ್ ಹೌಸಿಂಗ್ ಡಿಪಾರ್ಟ್ಮೆಂಟು, ಮುಖ್ಯಮಂತ್ರಿ ಎಲ್ಲರೂ ನಾನು ಮಾತನಾಡಿ, ಇದೇ ನನ್ನ ಮನೆ ಕೇಳೋದಲ್ವಲ್ಲ. ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ಚಿಕ್ಕಬಳ್ಳಾಪುರ 8 ಅಸೆಂಬ್ಲೀಸ್. ಇಲ್ಲಿನ ಜನರಿಗೆ ನಿವೇಶನ ಕೊಡಬೇಕು, ಮನೆ ಕೊಡಬೇಕು ಅನ್ನೋದು ನಂದು ಕೂಡ ಬದ್ಧತೆ ಇದೆ. ಅರ್ಪಣೆ ಅವರೇನು ಎತ್ತಿಲ್ಲ. ಟು ಬಿ ಫೇರ್ ಟು ಆಲ್ ಆಫ್ ದೆಮ್, ಎಲ್ಲರೂ ಕೂಡ ಸರ್ವಾನುಮತದಿಂದ ಇದನ್ನು ಒಪ್ಪಿದ್ದಾರೆ. ಕೆಲವು ಸದಸ್ಯರುಗಳು ನಮ್ಮ ಪಟ್ಟಿಗಳನ್ನು ತಗೊಂಡಿಲ್ಲ, ಇನ್ನೂ ಕೂಡ ನಮ್ಮಲ್ಲಿ ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪರಿಗಣಿಸ್ತೀವಿ. ಯಾಕೆಂದರೆ ಸೈಟ್ಗಳು ಕೊಡ್ತಾ ಇಲ್ಲ. ಇಲ್ಲಿ 3700 800 ಕೊಟ್ಟರು ಕೂಡ ಇನ್ನೂ 1000ಕ್ಕೂ ಹೆಚ್ಚು ಸೈಟ್ಗಳು ಲಭ್ಯ ಇದೆ. ಸೊ ಅವರು ಯಾರು ಕೊಟ್ಟಿಲ್ಲ, ಅವ್ರ ಲಿಸ್ಟು ತಗೊಳ್ಳಿ ಅಂತ ಹೇಳಿ. ಸೊ ನಾನು ಅದಕ್ಕೆ ಹೇಳಿದ್ದೀನಿ, ಪಕ್ಷಾತೀತವಾಗಿ ಇದರಲ್ಲಿ ನಾವೆಲ್ಲ ಬಡವರಿಗೆ, ನಿರ್ಗತಿಗೆ ನಿವೇಶನ ಕೊಡೋದ್ರಲ್ಲಿ ನಾವೆಲ್ಲ ಒಂದಾಗಿ ಒಂದು ಸಂದೇಶ ಕೊಡಿ ಅಂತ ಹೇಳಿ. ಅಂಥವ್ರನ್ನೆಲ್ಲ ಕ್ರಮ ತಗೊಂಡ್ಲಿ ರೀ. ನಾವೇನು ಒಂದು ಸೈಟ್ ಕೊಟ್ಟು, ಒಂದು ಸೈಟ್ ಇರೋವನಿಗೆ, ಒಂದು ಮನೆ ಇರೋವನಿಗೆ 2 ಕೋಟಿ 3 ಕೋಟಿ ಅಂತ ಹೇಳ್ತೀವ? ನಿರ್ಗತಿಗರಿಗೆ ಕೊಡಬೇಕಾಗಿರುವಂಥ ಯೋಜನೆ, ಒಂದು ವಿಶೇಷ ಪ್ರಕರಣಗಳು ಯಾವ ರೀತಿ ಇದೆ. ಫಸ್ಟ್ ಏನಿರಬೇಕು ಪ್ರಯಾರಿಟಿ? ಏನೂ ಇಲ್ಲ, ಸೈಟು ಇಲ್ಲ, ಮನೇನೂ ಇಲ್ಲ, ನಿರ್ಗತಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಅಂಥವ್ರು ಕೊಡಬೇಕು. ಸಮಿತಿಯಲ್ಲಿ ಕೈಗೊಂಡ ಅನೇಕ ಯೋಜನೆಗಳು ಸಕ್ರಮವಾಗಿ ಮುಂದುವರೆದಿಲ್ಲ. ಉದಾಹರಣೆಗೆ ಸರ್ವತೋಮುಖ ಅಭಿವೃದ್ಧಿ ಆಗಬಹುದು, ಇಂಥ ಯೋಜನೆಗಳು ಇರಬೇಕು. ಒಟ್ಟಿನಲ್ಲಿ ನಮ್ಮ ಕೇಂದ್ರದಿಂದ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯನ್ನು, ಅದು ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಏಕಲವ್ಯ 100% ನನ್ನ ಟರ್ಮಲ್ಲಿ ನಾನು ಈ ಜಿಲ್ಲೆ ನಮ್ಮನ್ನೇ ತರ್ತಾರೆ, ನಮ್ಮನ್ನೇ ಆರಿಸ್ತಾರೆ. ಅವಾಗ ಎಲ್ಲನೂ ಸುಸೂತ್ರವಾಗಿ, ಸುಗಮವಾಗಿ, ವೇಗವಾಗಿ ಮಾಡೋಣ.